ಮಗುವಿಗೆ ಎದೆಹಾಲು ಕುಡಿಸಲಾರಳು ಆಧುನಿಕ ತಾಯಿ ಒಳೆಯ, ಬಾಟ್ಲಿ ಹಾಲು ಕುಡಿಸಿ ಚಾಕ್ಲೇಟ್ ತಿನ್ನಿಸಿ ಲಾಲಿಸುವಳೆಯ, ಅವ್ವ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ ಕುಣಿಸುವಳೆಯ, ಸ್ವದೇಶಿ ಸಂಸ್ಕೃತಿ ಮರೆಸಿ ವಿದೇಶಿ ಸಂಸ್ಕೃತಿ ಎತ್ತರಿಸಿ ಮೆರೆಸುವಳೆಯ, ಇವಳನ್ನು ಕನ್ನಡತಿ ಹಂಗನ್ನಲೆಯ ಎನ್ನುತ್ತಾ ಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನು ಕನ್ನಡಾಂಬೆಯನ್ನು ಸ್ಮರಣೆ ಮಾಡಿ ಇಂದು ನಮ್ಮ ಗೆಳೆಯರ ಒಕ್ಕೂಟದಲ್ಲಿ ನಡೆಯಿರ್ತಕ್ಕಂಥ ಸ್ನೇಹ ಸಮ್ಮೇಳನ ನನ್ನ ಗುರುಗಳಿಗೆ ಗುರುವಂದನೆ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಎಲ್ಲ ಹೃದಯವಂತ ಗುರುವರರಲ್ಲಿ ನತಮಸ್ತಕನಾಗಿ ಶಿರವಾಗಿ ಒಂದು 2 ನಿಮಿಷ ನನ್ನ ಜೀವನದ ಮೆಲಕನ್ನು ಹಾಕ್ತೇನೆ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತಾರೆ. ನನ್ನವ್ವ ನನ್ನ ಮೊದಲ ಗುರು ಆದರೆ, ನನ್ನಪ್ಪ ನನ್ನ ಮೊದಲ ಗುರು ಆದರೆ, ಬಂದಿರತಕ್ಕಂಥ ಇವೆಲ್ಲ ಗುರುಗಳು ನನ್ನ 2ನೇ ಗುರುಗಳಾಗಿ ನನ್ನ ಜೀವನವನ್ನು ತಿದ್ದಿರತಕ್ಕಂಥ ಅಪರೂಪದ ವ್ಯಕ್ತಿಗಳು. ಹೌದಾ? ಅದಕ್ಕೆ ನಾವು ಮನೆಯೊಳಗೆ ನಮ್ಮಲ್ಲಿ ಚರ್ಚೆ ಆಗ್ತಿರ್ತದೆ. ಆ ಸಂದರ್ಭದೊಳಗೆ ನಮ್ಮ ತಾಯಿ ಹೇಳ್ತಾಳೆ ಏನಂತೇಳಿ, ಶಾಲೆಗೆ ನೀವು ಹೋಗಲಾಗಿದ್ದಿ, ಸಂಕಾಜಿ ಟೀಚರ್ ಮನೆಗೆ ಬಂದ ಬಗಲಾಗಿ ಎತ್ಕೊಂಡು ಹೋಗಿ ಅಂಗನವಾಡಿಯಾಗ ನಿನ್ನ ಕುಣಿಸಿದಳು ಅನ್ನೋದು ಇವತ್ತಿಗೂ ಕೂಡ ಪ್ರತಿದಿನ ನನ್ನ ಮನೆಯಲ್ಲಿ ನನ್ನ ತಾಯಿ ಹೇಳ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ನಮಗೆ ಶಿಕ್ಷಣವೇ ಬೇಡ, ಒಂದು ಸ್ವಲ್ಪ ಈಗ ನಮ್ಮ ನಾಡ್ಕನ್ನಿ ಸರ್ ಅನ್ನಕತ್ತೀರ, ನೀವು ಮೊದಲು ಹೆಂಗೆ ಹೊಂಬಿದ್ದೆ ಹಂಗೆ ಇದ್ದೀನೋ ಅಂತೇಳಿ, ಅದೇ ಟೈಪ ನಾವು ಇರುವಂಥ ಸಂದರ್ಭದೊಳಗೆ ನಮ್ಮ ವಿದ್ಯೆಯ ಬುತ್ತಿಯನ್ನು ಕಟ್ಟಿ ಅಂಗನವಾಡಿಗೆ ತಂದು ನನ್ನನ್ನು ಸಾಕಿ ಕನ್ನಡ ಶಾಲೆಗೆ ಹೋಗುವಲ್ಲಿ ಪ್ರೇರಣೆ ಕೊಟ್ಟ ಆ ತಾಯಿಗೆ ನಾನು ಕೋಟಿ ಪ್ರಣಾಮವನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಮುಂದುವರೆದು ನಾನು 1ನೇತೆಗೆ ಬಂದಾಗ ಅಲ್ಲಿ ಒಂದು ಬಾಲವಾಡಿ ಅಂತ ಒಂದು ಮಾಡಿದ್ರಲ್ಲಿ, ಬಾಲವಾಡಿಗೆ ಮುತಾಲಿಕ್ ಮೇಡಮ್ ಇದ್ದರು. ನಮ್ಮ ಮನ್ಯಾಗ ನಮ್ಮ ಅಪ್ಪರ ಜೊತೆ ಜಗಳ ಅಂದ್ರೆ ಅಳ್ಕೊತ ಕುಂತಾಗ ನಮ್ಮಪ್ಪ ಏನು ಮಾಡಿದ, 500 ರೂಪಾಯಿ ನೋಟ್ ನನ್ನ ಕಿಶಾಗ ಹಾಕಿದ, ಅಳಬೇಡ ಗಪ್ಪ ಅಂತೇಳಿ. ನಾ ರೊಕ್ಕ ಕೊಟ್ಟ ಮೇಲೆ ಗಪ್ ಕುಂತೀನಿ. ಕುಂತ ಮೇಲೆ ಊಟ ಆಯಿತು, ನಾ ಹಂಗೆ ಬಂದೀನಿ ಸಾಲಿಗೆ. ಬಂದ ಮೇಲೆ ಶಾಲೆಯಾಗ ಬಾಲ್ವಾಡ್ಯಾಗ ಹೋಗಿ ಕುಂತಿದ್ನಿ. ಕುಂತ ಮ್ಯಾಗ ಮುತಾಲಿಕ್ ಮೇಡಮ್ ಇದ್ದರು, ಮ್ಯಾಗೇರ್ ಟೀಚರ್ನ ಕರೆದ್ರು. ಮ್ಯಾಗೇರ್ ಟೀಚರ ಮತ್ತು ಇವರೆಲ್ಲ ಆ ಸಂದರ್ಭದೊಳಗೆ ತಪಾಸಣಾ ಅಧಿಕಾರಿಗಳು. ಆ ವೇಳೆಗೆ ಅವ್ರದ್ದು ಭಾಳ ಹವಾ ಇತ್ತು. ಮ್ಯಾಗೇರ್ ಟೀಚರ, ಮುತಾಲಿಕ್ ಮೇಡಮ್ಮ ಇವರೆಲ್ಲ ಒಂದು CID ಟೈಪ್ ಇದ್ರು ಕನ್ನಡ ಶಾಲೆಯೊಳಗೆ. ಅವ್ರು ಬಂದು ನನ್ನ ಕಿಶೆ ಚೆಕ್ ಮಾಡಿ 500 ರೂಪಾಯಿ ತೊಗೊಂಡ್ರು ಮತ್ತು ಇಟ್ಕೊಂಡ್ರು. ಮತ್ತು ನಮ್ಮ ಅಪ್ಪರಿಗೆ ಫೋನ್ ಮಾಡಿದರು, ಹಿಂಗೆ ನಿಮ್ಮ ಹುಡುಗ ಇಷ್ಟು. ಆ ಸಂದರ್ಭದೊಳಗೆ 500 ರೂಪಾಯಿ ಅಂದ್ರೆ ಅವಾಗ ಭಾಳ ದೊಡ್ಡದು ಅನ್ನಿಸ್ತಿತ್ತು. ಕರೆದು ಆ ಸಂದರ್ಭದೊಳಗೆ ಮತ್ತೊಂದು ಒಮ್ಮೆ ನಾನು ಕಳುವು ಮಾಡಿದ್ದೆ. ಒಂದು 100 ರೂಪಾಯಿ ಶಾಲೆಯೊಳಗಿಂದ ಮೇಡಮ್ರ ಪರ್ಸ್ದೊಳಗಿಂದ 100 ರೂಪಾಯಿ ತೊಗೊಂಡಿದ್ದೆ. ಯಾವ ಮೇಡಮು? ಮ್ಯಾಗೆ ಟೀಚರು ಮತ್ತು ಮುತಾಲಿಕ್ ಮೇಡಮ್ರು. ಅದನ್ನು ಕೂಡ ಮನೆಯೊಳಗೆ ಬಂದು ನಮ್ಮ ಹುಡುಗದನ ಈ ರೀತಿ ನೀನು ಮಾಡಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಬಸವಣ್ಣನವರ ಸಪ್ತ ಸೂತ್ರವನ್ನು ನನ್ನ ಜೀವನದಲ್ಲಿ ತುಂಬಿದ ಆ 2 ಗುರು ಮಾತೆಯರಿಗೆ ನನ್ನ ಕೋಟಿ ಪ್ರಣಾಮಗಳು. ಮುಂದುವರೆದು ನಾನು 4ನೇತೆವರೆಗೆ ಬಂದೆ. ಬಂದ ತಕ್ಷಣ 5ನೇತೆ 6ನೇತೆಗೆ ಬಂದಿದ್ದೀನಿ. 5ನೇತೆಗೆ ಸೌದಿ ಮೇಡಮ್ ನಮ್ಮ ಕ್ಲಾಸ್ ಟೀಚರು. ಸೌದಿ ಮೇಡಮ್ ನಮ್ಮ ಪೇಪರ್ ತಗೋ ಸಂದರ್ಭದೊಳಗೆ ಇವ್ ಭಾಳ ಗದ್ದಲ ಮಾಡ್ತಾ ಇವನ್ನ ಫೇಲ್ ಮಾಡೋಣ ಅಂತಂದ್ರು ಅವರು. ಸೌದಿ ಮೇಡಮ್ರು ಮಾಡೋಣ ಅಂದರು. ಅದಕ್ಕೆ ಕೂಟ್ ಸರ್ 4ನೇತೆಗೆ ನಮ್ಮದು ಕ್ಲಾಸ್ ಟೀಚರ್ ಇದ್ದರು. ಮತ್ತು ನಮ್ಮದು 2, 3, 4ಕ್ಕೆ ನಾಯಿಕೋಡಿ ಸರ್ ಕ್ಲಾಸ್ ಟೀಚರು. ಇವರೆಲ್ಲ ಗದ್ದಲ ಅಂದ್ರೆ ಅಷ್ಟು ಅದರ ಫೇಲ್ ಮಾಡಲಿಲ್ಲ. ಕೆಲವೊಬ್ಬರನ್ನ ಮಾಡಿದರು, ನಮ್ಮನ್ನು ಬಿಟ್ಟರು, ಮುಂದೆ ಹಾಕಿದ್ರು. ಆ ಸೌದಿ ಮೇಡಮ್ರನ್ನು ಸ್ಮರಣೆ ಮಾಡ್ತೇನೆ. ಯಾಕಂದರೆ ನನಗೆ ಪೇಪರ್ದೊಳಗೆ ಬರೆಯೋಕ್ಕೆ ಬರಲಿಲ್ಲಾಗಿತ್ತು ಇಂಗ್ಲೀಷ್. ಆ ಸಂದರ್ಭದೊಳಗೆ ಕರೆದು ಬರೀ ನೀನು ಪಾಸ್ ಆಗಬೇಕಂತ ಹೇಳಿ 5ನೇತೆಯಿಂದ ಎತ್ತಿ 6ನೇತೆಗೆ ಹೋಗಿದ ಆ ಮಹಾಮಾತೆಗೆ ನನ್ನ ಕೋಟಿ ಪ್ರಣಾಮಗಳು. ಮುಂದೆ 6ನೇತೆಗೆ ಬಂದಿಲ್ಲ. ಬಂದ ಮೇಲೆ ಅಲ್ಲಿ ಯಾರಿದ್ರಿ ಆ ಸಂದರ್ಭದೊಳಗೆ ಗಂಭೀರತೆ ಏನಿರ್ತಕ್ಕಂಥವು. ಮತ್ತು 1, 2, 3 ತಗೊಳ್ಳು ನಾಯ್ಕ ಮೇಡಮ್ರು ಇದ್ದರು. ನಾನು ಯಾವಾಗ ತಪ್ಪಿದಾಗ ತಿದ್ದಿದಾಗ ಅವರು ಬಂದು ನಮಗೂ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮುಂದೆ 6ನೇತೆಗೇನು ಬಂದೆ, ಅವನು ದಾಂಡಿಗೆ ಮೇಡಮ್ ಇದ್ದರು ನೋಡ್ರಿ. ಅವ್ರು ಅನ್ಕೋತ ಅವ್ರು ಚಡಿ ಛಮ್ ಛಮ್ ವಿದ್ಯಾ ಗಮ್ ಗಮ್ ಅನ್ಕೋತ ಕಡೆದು ಬರೋರು. ನಾನು ಏನು ಸತ್ತದು ಹೇಳಿಲ್ಲ, ನಾನು ಏನಾದರೂ ಕೆತ್ತೆ ಬೇಜೆ ಮಾಡಿದ್ನಂದ್ರೆ ಬಂದು ಬಡಿತಕ್ಕಂಥ ಗುರು ಮಾತೆ ದಾಂಡಿಗೆ ಮೇಡಮ್. ಅವರು ಕೂಡ ಆ ಸಂದರ್ಭದೊಳಗೆ ನನಗೆ ತಪ್ಪುಗಳನ್ನು ತಿದ್ದದೇ ಇದ್ದಿದ್ರೆ ನಾನು ಇಂದು ವೇದಿಕೆ ಮೇಲೆ ಇರುತ್ತಿರಲಿಲ್ಲ ಅನ್ನೋದು ಅಷ್ಟೇ ಸತ್ಯ. ಆ ಮಾತೆಗೂ ನನ್ನ ಕೋಟಿ ಪ್ರಣಾಮಗಳು. ಮುಂದೆ 7ನೇತೆಗೆ ಬಂದಾಗ ನಮ್ಮ ನಾಡರ್ನಿ ಮೇಡಮರು, ನಾಶಿಕ್ ಮೇಡಮರು ಇದ್ದರು ಇಬ್ಬರು, ಮತ್ತು ಚೌಗಲಾ ಸರ್. ಇವರಿಬ್ಬರು ಚೌಗಲಾ ಸರ್ಗಳು. ಕೋರೆ ಸರ್ ಅಂತೂ ಎಲ್ಲ ಕ್ಲಾಸಿಗೂ ಇರ್ತಾರೆ ಅವರು. ಇವರೆಲ್ಲರೂ ಕೂಡ್ಕೊಂಡು ನಮ್ಮ ತಪ್ಪುಗಳನ್ನು ತಿದ್ದಿ ನಮಗೆ ಪ್ರಬಂಧ ಬರೆದು ಕೊಡೋದಾಗಲಿ, ಭಾಷಣಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿ ಇಂದು ನಾ ಏನಾದರೂ ಈ ವೇದಿಕೆ ಮೇಲೆ ನಿಂತು ನಿರರ್ಗರವಾಗಿ ಮಾತಾಡ್ತಿದ್ರೆ ಅದರ ಮೊದಲ ಹೆಜ್ಜೆ ಅಂದರೆ ನನ್ನ ಶಾಸಕರ ಮಾದರಿ ಶಾಲೆ. ನಾ ಎಲ್ಲಿ ಹೋದರೂ, ಯಾವುದೇ ಪುಟದೊಳಗೆ ಹೋದರೂ, ನಾನು ಮೊನ್ನೆ ಹಾವೇರಿ ಜಿಲ್ಲೆ ಹಾನಗಲದಲ್ಲಿ ಕಾರ್ಯಕ್ರಮದೊಳಗೂ ಕೂಡ ಈ ನನ್ನ ಹೆಮ್ಮೆಯ 2 ಶಾಲೆಗಳನ್ನು ನೆನೆಸಿದ್ದೇನೆ. ಯಾಕಂದರೆ ನಾವು ಏನಾದರೂ ಇನ್ನು ಮಾತಾಡಕ್ಕದೇವು,
ನಮಗೆ ತೊದಲು ನುಡಿಯನ್ನು ಕಲಿಸಿದ ಈ ದೇಗುಲಗಳನ್ನು ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನು ಕನ್ನಡ ಶಾಲೆ ಏನಾಗಿತ್ತು ರೀ, ಒಂದು ಕಾಲೇಜಿಗೆ, ಒಂದು KLE ಅಂತ ಸಂಸ್ಥೆಗೂ ಮೀರಿ ಹೋಗ್ಯದ, ಅಷ್ಟು ಅದ್ಭುತವಾಗಿರುವಂಥ ಶಾಲೆಯಾಗಿದೆ. ಆ ಶಾಲೆಯ ವಿದ್ಯಾರ್ಥಿ ನಾನು ಅನ್ನುವಂಥ ಹೆಮ್ಮೆ ನಮಗಿದೆ. ಮುಂದೆ ಅಲ್ಲಿಂದ ಇಲ್ಲಿ ಬಂದ ಮೇಲೆ ನಾಯ್ಕ್ ಸರ್, ಕಟ್ಟಿ ಸರ್, ಕಾಳೆ ಸರ್. ಕಾಳೆ ಸರ್ ಅಂತೂ ನೋಡ್ರಿ, ಕೈ ತೋಳಿಗಿಳ ಸಿಗಿಸಿ ಹಿಂಗೆ ಮೊತ್ತಿ ಮಾಡಿ ಬರ್ರೋ ಕಾಳೆ ಸರ್ ನೋಡ್ರಿಲ್ಲ. ಆ ಸಂದರ್ಭದೊಳಗೆ ನಗಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು, ಕಾಳೆ ಸರ್. ಹಿಂಗ್ಯಾಕೋ ಗಾವಟಿ ಮಾತಾಡಿ ನಮ್ಮನ್ನೆಲ್ಲ ಎತ್ತರಿಸಿದ್ರು ಕಾಳೆ ಸರ್, ಅವ್ರನ್ನೂ ನಾನು ನೆನೆಸ್ತೇನೆ. ಕಟ್ಟಿ ಸರ್ ಅಂತೂ ನಾ ಇಂದೇನಾದರೂ ವೇದಿಕೆ ಮೇಲೆ ನಿಂತು ಮಾತಾಡಕತ್ತಿದ್ರೆ 8, 9, 10 ಯಾವುದೇ ಕಾರ್ಯಕ್ರಮ ಆಗಲಿ, ಏನೇ ಸಮಾರಂಭಗಳಾಗಲಿ, ಅದಕ್ಕೆ ನಿರೂಪಣೆ, ಸ್ವಾಗತ ಏನೇನಿದ್ರು ಅದು ನನಗೆ ಅವರೇ ಕೊಡ್ತಿದ್ರು. ಕಟ್ಟಿ ಸರ್ ಏನು ಮಾಡೋರು, ನೀವು ಮಾಡಂತ ಹೇಳೋರು. ಅವರದೆಲ್ಲ ಫಲವಾಗಿ ನಾನು ಇಂದು ಸಾಹಿತ್ಯಿಕವಾಗಿ ಕೂಡ ಬೆಳೀಲಿಕ್ಕೆ ಕಾರಣ ಆಯಿತು. ಮುಂದೆ ಬಂದಂಥ ನಾಡ್ಕರ್ಣಿ ಸರ್, ನೇಜೆ ಸರ್, ಮತ್ತು ಹಾಂಗೆ ಸರ್ ಅಂತ ಒಬ್ಬರು ಇದ್ರು ನೋಡ್ರಿ. ಅವ್ರಿಗೆ ಎಷ್ಟು ಚೇಷ್ಟ ಮಾಡೋರು ನಾವು. ಅವ್ರ ಮೈ ಮೇಲೆ ಹೋಗಿ ನಿಂತರೂ ಕೂಡ ನಮಗೆ ಎಂದೂ ಏನು ಅನ್ನಲಿಲ್ಲ ಅವರು. ಅವರೆಲ್ಲ ಗುರುಗಳನ್ನು ಸ್ಮರಣೆ ಮಾಡ್ತೇನೆ. ಮತ್ತು ಮುತ್ನಾಳಿ ಸರ್ ಅಂತೂ ನಮ್ಮನ್ನ ಹೊರಗೆ ನಿಲ್ಲಿಸಿ ಕೈಗಳನ್ನು ಹೆಂಗೋ ಪಡ್ತಾರೆ ಅವಾಗ ನಮಗವರು. ಯಾಕಂದರೆ ನಾವು ಕೆತ್ತೆ ವಿಜಯ ಮಾಡ್ತಿದ್ದು, ಭಾಳ ಹುಂಬಿದ್ದು ಎಲ್ಲರೂ. ಹೌದು, ಅವೆಲ್ಲ ನೆನಪುಗಳನ್ನು ಮತ್ತೊಮ್ಮೆ ನೆನೆಸ್ತೇನೆ. ನಾನಿಂದು ಏನಾದರೂ ನನ್ನ ಜೀವನದಲ್ಲಿ ಇಂದು ನಿಮ್ಮೆಲ್ಲ ಗುರುಗಳ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಸಾಹಿತ್ಯಿಕವಾಗಿ ಬೆಳೆಯುವುದಲ್ಲದೆ ಕನ್ನಡ ಸಾಹಿತ್ಯ ಲೋಕಕ್ಕೆ 4 ಪುಸ್ತಕಗಳನ್ನು ಕೊಡುವಂಥ ಶಕ್ತಿ ನಿಮ್ಮಿಂದ ಬಂತು ಅನ್ನೋದು ನಾ ಹೆಮ್ಮೆಯಿಂದ ಹೇಳಕ್ಕೆ ನನಗೆ ಅಭಿಮಾನ ಅನ್ನಿಸ್ತದೆ. ಭಾಳಷ್ಟು ಸಂಘಟನೆಗಳನ್ನು ಕಟ್ಟುವಲ್ಲಿ, ಸಂಘಟನೆಗಳ ಸಾರಥ್ಯವನ್ನು ವಹಿಸುವಲ್ಲಿ, ವಿವಿಧ ಕನ್ನಡ ಸಮ್ಮೇಳನಗಳನ್ನು ಮಾಡುವಲ್ಲಿ ನನಗೆ ಆಧಾರವಾಗಿ ನಿಂತವರು ನನ್ನೆಲ್ಲ ಗುರುಗಳ ಜ್ಞಾನ ಅನ್ನೋದನ್ನು ನಾನು ಯಾವತ್ತೂ ಮರೆಯೋಂಗಿಲ್ಲ. ಇನ್ನು ನಿರರ್ಗಳವಾಗಿ 2 ಗಂಟೆಗಳ ಕಾಲ